ಒಂದೆಡೆ ಸಂಪೂರ್ಣವಾಗಿ ಶತ್ರುಪಡೆಗಳು ಸುತ್ತುವರೆದಿವೆ, ರಕ್ತಸಿಕ್ತವಾದ ಯುದ್ಧರಂಗದಲ್ಲಿ ನಿಂತು ಆ ಮುಂಚೂಣಿಯಲ್ಲಿ ಸೇನೆಯನ್ನು ಮುನ್ನಡೆಸುತ್ತಿರುವ ಒಬ್ಬ ರಾಜನನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಹೌದು, ಅದು ನಿಜಕ್ಕೂ ರೋಚಕ ದೃಶ್ಯ. ಆದರೆ ಅದೇ ಸಮಯದಲ್ಲಿ ಆ ಯುದ್ಧದ ನಡುವೆಯೂ ಆ ರಾಜನ ತಲೆಯಲ್ಲಿ ಹಂಪಿಯ ಯಾವುದೋ ಒಂದು ಭವ್ಯವಾದ ಸಂಗೀತ ಸ್ತಂಭದ ವಿನ್ಯಾಸ ಓಡುತ್ತಿದೆ ಅಂದರೆ ಹೇಗಿರುತ್ತೆ? ಅಥವಾ ಆಡಳಿತದ ನೀತಿಯನ್ನು ವಿವರಿಸುವ ಕಾವ್ಯದ ಒಂದು ಸಾಲು ಮೂಡುತ್ತಿದೆ ಅಂದುಕೊಳ್ಳಿ. ಓಹೋ, ಆ ವಿರೋಧಾಭಾಸವೇ ಅಲ್ವಾ ಇತಿಹಾಸದಲ್ಲಿ ಕೃಷ್ಣದೇವರಾಯರನ್ನ ಇಷ್ಟು ಎತ್ತರದಲ್ಲಿ ನಿಲ್ಲಿಸೋದು. ಖಂಡಿತ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಮ್ಮ ಮುಂದಿರುವ ದಾಖಲೆಗಳ ಕಂತೆಯೆಂದು ಬಿಡಿಸ್ತಾ ಹೋದಂತೆ ನಮಗೆ ಎದುರಾಗುವುದು ಇತಿಹಾಸದ ಅತ್ಯಂತ ರೋಚಕ ವಿರೋಧಾಭಾಸಗಳಲ್ಲಿ ಒಂದಾದ ಶ್ರೀ ಕೃಷ್ಣದೇವರಾಯರ ವ್ಯಕ್ತಿತ್ವ. ನಿಜ. ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಾವು ನಿರಂತರವಾಗಿ ಯುದ್ಧ ಮಾಡುವ ರಾಜರನ್ನ ನೋಡ್ತೇವೆ, ಅಥವಾ ಸಂಪೂರ್ಣವಾಗಿ ಕಲೆ ಸಾಹಿತ್ಯಕ್ಕೆ ಒತ್ತು ನೀಡುವ ಶಾಂತಿಪ್ರಿಯ ಆಡಳಿತಗಾರರನ್ನ ನೋಡ್ತೇವೆ. ಹೌದು, ಎರಡೂ ಒಟ್ಟಿಗೆ ಸಿಗುವುದು ಬಲು ಅಪರೂಪ. ನಿಖರವಾಗಿ. ಆದ್ರೆ ಒಬ್ಬನೇ ವ್ಯಕ್ತಿ ಏಕಕಾಲದಲ್ಲಿ ಕತ್ತಿಹಿಡಿದು ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ಅದೇ ಸಮಯದಲ್ಲಿ ಇತಿಹಾಸವೇ ತಿರುಗಿ ನೋಡುವಂಥ ಸಾಂಸ್ಕೃತಿಕ ಕ್ರಾಂತಿಗೆ ಹೇಗೆ ಮುನ್ನುಡಿ ಬರೆದ ಎಂಬುದು ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ. ಹೌದು. ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಕೇವಲ ಯುದ್ಧ ಮತ್ತು ಗಡಿಗಳ ಮೂಲಕವಲ್ಲ, ಅದರ ಹಿಂದಿನ ಆ ಅಸಲಿ ತಂತ್ರಗಾರಿಕೆ, ಆರ್ಥಿಕತೆ ಮತ್ತು ಸಾಂಸ್ಕೃತಿಕ ಮೆಕ್ಯಾನಿಸಂ ಮೂಲಕ ಅರ್ಥ ಮಾಡ್ಕೊಳ್ತಿದ್ದೇವೆ. ಖಂಡಿತ. ನಮ್ಮ ಇಂದಿನ ಮೂಲಗಳು ಈ ಬಹುಮುಖಿ ಆಡಳಿತದ ಒಳಗಿನ ರಹಸ್ಯಗಳನ್ನ ಬಹಳ ಸ್ಪಷ್ಟವಾಗಿ ಬಿಡಿಸಿಡುತ್ತವೆ. ಈಗ ನೋಡಿ, ಸಿಂಹಾಸನ ಏರಿದ ಮೊದಲ ದಿನದಿಂದಲೇ ಕೃಷ್ಣದೇವರಾಯರ ಎದುರು ಇದ್ದದ್ದು ಹೂವಿನ ಹಾಸಿಗೆಯಲ್ಲ. ಖಂಡಿತ ಅಲ್ಲ. ಸುತ್ತಲೂ ಹೊಂಚು ಹಾಕ್ತಿದ್ದ ಶತ್ರುಗಳ ಪಡೆ ಇತ್ತು ಅಲ್ವಾ? ಹೌದು. ಆದರೆ ಅವರು ಅದಕ್ಕೆ ಹೆದರಲಿಲ್ಲ. ಬದಲಾಗಿ ಸಾಮ್ರಾಜ್ಯವನ್ನ ದಕ್ಷಿಣ ಭಾರತದ ಮಹಾಶಕ್ತಿಯನ್ನಾಗಿ ರೂಪಿಸುವ ಸ್ಪಷ್ಟ ಗುರಿ ಹೊಂದಿದ್ರು. ಸರಿ, ಈಗ ಇದನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಆ ಶತ್ರುಪಡೆಯ ಬೆದರಿಕೆಯನ್ನು ಅವರು ಎದುರಿಸಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಒಂದು ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. ಹೌದು. ಅವರ ಸೇನಾ ಸಂಘಟನೆ ಬಗ್ಗೆ ನಾವು ಮಾತನಾಡಲೇಬೇಕು. ನಿವಾಗಿ ನಾವು ಕೇವಲ ಆ ಸಾವಿರಾರು ಕಾಲುಸೇನೆ ಯೋಧರು, ಕತ್ತಿ, ಗುರಾಣಿ, ಆನೆ, ಕುದುರೆಗಳ ಪಟ್ಟಿಯನ್ನು ಓದ್ತೇವೆ. ಹೌದು. ಆದ್ರೆ ದಾಖಲೆಗಳ ಹೇಳುವಂತೆ ವಿಜಯನಗರದ ಸೇನೆ ಕೇವಲ ಜನರ ಗುಂಪಾಗಿರಲಿಲ್ಲ. ಅದೊಂದು ಅತ್ಯಂತ ಆಧುನಿಕ ಮತ್ತು ಸಂಘಟಿತ ಪಡೆಯಾಗಿತ್ತು. ಅಂದ್ರೆ ವೇಗಕ್ಕಾಗಿ ಕುದುರೆಗಳಿದ್ವು, ಶತ್ರುಗಳ ಕೋಟೆಗಳನ್ನು ಒಡೆಯಲು ಪಿರಂಗಿಗಳಿದ್ವು. ನಿಜ. ಮತ್ತು ಭಯ ಹುಟ್ಟಿಸಲು ಆನೆಗಳಿದ್ವು. ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯ ಏನಂದ್ರೆ, ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚಾಗಿ ಅವರ ಸೇನೆಯ ಸಂಘಟನೆ. ಹೌದು, ನನಗೆ ಇಲ್ಲಿ ಕಾಡುತ್ತಿರುವ ಪ್ರಶ್ನೆ ಕೂಡ ಅದೇ. 16ನೇ ಶತಮಾನದಲ್ಲಿ ಇಷ್ಟೊಂದು ವಿಭಿನ್ನ ಶಸ್ತ್ರಾಸ್ತ್ರಗಳನ್ನು ಒಟ್ಟಿಗೆ ಸೇರಿಸಿ ಒಂದು ವ್ಯವಸ್ಥಿತ ಪಡೆಯಾಗಿ ಹೇಗೆ ಮುನ್ನಡೆಸಿದ್ರು? ಅಲ್ಲಿಯೇ ನಾಯಕತ್ವದ ಅಸಲಿ ತಂತ್ರಗಾರಿಕೆ ಇರುವುದು. ಕೇವಲ ಬಲವಿದ್ದರೆ ಸಾಲದು, ಆ ಬಲವನ್ನು ಸರಿಯಾದ ಜಾಗದಲ್ಲಿ ಪ್ರಯೋಗಿಸುವ ಬುದ್ಧಿವಂತಿಕೆ ಬೇಕು. ಅಂದ್ರೆ ಈಗ ಕಾಲದ ಕೋಆರ್ಡಿನೇಷನ್ ತರ. ಖಂಡಿತ. ಪೋರ್ಚುಗೀಸಿಯರಿಂದ ಆಮದು ಮಾಡಿಕೊಂಡ ಪಿರಂಗಿಗಳನ್ನು ಆನೆ ಪಡೆಯ ಜೊತೆ ಹೇಗೆ ಸಮನ್ವಯಗೊಳಿಸಬೇಕು ಎಂಬ ತಾಂತ್ರಿಕ ಜ್ಞಾನ ಅವರ ಸೇನೆಗೆ ಇತ್ತು. ಓ, ಇದು ತುಂಬಾ ಇಂಟ್ರೆಸ್ಟಿಂಗ್. ಹೌದು. ಕಾಲು ಸೇನೆ ಶತ್ರುಗಳನ್ನು ತಡೆದು ನಿಲ್ಲಿಸಿದರೆ, ಕುದುರೆ ಪಡೆ ಮಿಂಚಿನ ವೇಗದಲ್ಲಿ ಪಾರ್ಶ್ವಗಳಿಂದ ದಾಳಿ ಮಾಡುತ್ತಿತ್ತು ಮತ್ತು ಆ ಪಿರಂಗಿಗಳು ಭದ್ರವಾದ ಕೋಟೆಗಳನ್ನು ಪುಡಿಗುಟ್ಟುತ್ತಿದ್ದವು. ಅರೆ, ಇದೊಂದು ರೀತಿಯಲ್ಲಿ ಇಂದಿನ ಆ ಕಂಬೈನ್ಡ್ ಆರ್ಮ್ಸ್ ಟ್ಯಾಕ್ಟಿಕ್ಸ್ ಇದ್ದ ಹಾಗೆ ಇದೆ ಅಲ್ವಾ? ನಿಖರವಾಗಿ. ಇದಕ್ಕಿಂತ ಮುಖ್ಯವಾಗಿ ಕೃಷ್ಣದೇವರಾಯರು ಕೇವಲ ಅರಮನೆಯಲ್ಲಿ ಕೂತು ಆದೇಶ ನೀಡುವ ನಾಯಕರಾಗಿರುವುದಿಲ್ಲ. ಅವರು ಮುಂಚೂಣಿಯಲ್ಲಿ ನಿಂತು ಹೋರಾಡುತ್ತಿದ್ದರು. ನಿಜ. ಈ ಮುಂಚೂಣಿಯ ನಾಯಕತ್ವದ ಬಗ್ಗೆ ಯೋಚಿಸುವಾಗ ನನಗೊಂದು ಆಧುನಿಕ ಉದಾಹರಣೆ ನೆನಪಿಗೆ ಬರ್ತಿದೆ. ಹೌದಾ? ಏನು ಹೇಳಿ? ಇದು ಹೇಗಿದೆ ಅಂದ್ರೆ, ಕಾರ್ಪೊರೇಟ್ ಪ್ರಪಂಚದಲ್ಲಿ ಒಬ್ಬ ಸಿಇಒ ಕೇವಲ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತು ಪ್ಲಾನ್ ಮಾಡದೆ ಕಷ್ಟದ ಸಮಯದಲ್ಲಿ ತನ್ನ ಕಾರ್ಮಿಕರ ಜೊತೆ ಫ್ಯಾಕ್ಟರಿಯಲ್ಲಿ ನಿಂತು ಕೆಲಸ ಮಾಡದಂತೆ. ಹೌದು, ಬಹಳ ಅದ್ಭುತವಾದ ಹೋಲಿಕೆ ಇದು ಅಲ್ವಾ? ನಾಯಕನೇ ನಮ್ಮ ಜೊತೆ ಯುದ್ಧ ಭೂಮಿಯಲ್ಲಿ ರಕ್ತ ಸುರಿಸುತ್ತಿದ್ದಾನೆ ಎಂದು ನೋಡಿದಾಗ ಆ ಸೈನಿಕರ ಮನೋಬಲ ಯಾವ ಮಟ್ಟಕ್ಕೆ ಏರಿರ್ಬೋದು? ಕೇವಲ ಸಂಬಳಕ್ಕಾಗಿ ಹೋರಾಡುವ ಸೈನಿಕರಿಗೂ ತಮ್ಮ ನಾಯಕನಿಗಾಗಿ ಪ್ರಾಣ ಕೊಡಲು ಸಿದ್ಧಲಿರುವ ಸೈನಿಕರಿಗೂ ಇರುವ ವ್ಯತ್ಯಾಸವನ್ನು ಇದು ಸ್ಪಷ್ಟಪಡಿಸುತ್ತದೆ. ಖಂಡಿತ. ಆ ಭಾವುಕ ಸಂಪರ್ಕ ಮತ್ತು ವ್ಯವಸ್ಥಿತ ಸಂಘಟನೆಯೇ ವಿಜಯನಗರ ಸೇನೆಯನ್ನು ದಕ್ಷಿಣ ಭಾರತದ ಅಜೇಯ ಶಕ್ತಿಯನ್ನಾಗಿ ಮಾಡಿದ್ದು. ಹೌದು. ಮತ್ತು ಈ ಬೃಹತ್ ಸೇನಾಪಡೆಯ ನೈಜ ಶಕ್ತಿ ಪ್ರದರ್ಶನವಾಗಿದ್ದು ರಾಯಚೂರು ಕದನದಲ್ಲಿ. ಇಲ್ಲಿಯೇ
ಇದು ನಿಜಕ್ಕೂ ಕುತೂಹಲಕಾರವಾಗುವುದು. ಈ ರಾಯಚೂರು ಕದನದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇತಿಹಾಸದಲ್ಲಿ ಕೃಷ್ಣದೇವರಾಯರ ಬಗ್ಗೆ ಮಾತನಾಡುವಾಗ ಈ ಕದನವನ್ನು ಬಿಟ್ಟು ಮುಂದಕ್ಕೆ ಹೋಗಲು ಸಾಧ್ಯವೇ ಇಲ್ಲ. ಹೌದು, ಮೇಲ್ನೋಟಕ್ಕೆ ಇದು ಕೇವಲ ಮತ್ತೊಂದು ಯುದ್ಧದಂತೆ ಕಾಣುತ್ತದೆ ಅಲ್ವಾ? ಬಿಜಾಪುರ ಸುಲ್ತಾನರ ವಿರುದ್ಧದ ಒಂದು ಕದನ. ಆದರೆ ದಾಖಲೆಗಳು ಹೇಳುವಂತೆ ರಾಯಚೂರು ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಎಲ್ಲ ರಾಜರಿಗೂ ಅಷ್ಟೊಂದು ಅಪಾಹಪಿ ಏಕಿತ್ತು. ಸರಿ, ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದರೆ ಆ ಲೆಕ್ಕಾಚಾರ ಕೇವಲ ಗಡಿಯದ್ದಾಗಿರ್ಲಿಲ್ಲ, ಅದು ಸಂಪೂರ್ಣವಾಗಿ ಆರ್ಥಿಕತೆಯದ್ದಾಗಿತ್ತು. ಓ, ಅಂದ್ರೆ ಕೇವಲ ಗಡಿ ವಿಸ್ತರಣೆಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ರಕ್ತಪಾತ ನಡೆಯಲಿಲ್ಲ ಅಂತೀರಾ? ಖಂಡಿತ ಇಲ್ಲ. ರಾಯಚೂರು ಪ್ರದೇಶ ಅಂದ್ರೆ ಆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಭೂಮಿ ಇದೆಯಲ್ಲ, ಅದನ್ನು ರಾಯಚೂರು ದೋಆಬ್ ಎನ್ನುತ್ತಾರೆ. ಹೌದು, ದೋ-ಆಬ್ ಅಂದ್ರೆ ಎರಡು ನದಿಗಳ ನಡುವಿನ ಭೂಮಿ. ಭಾರತದ ಅತ್ಯಂತ ಶ್ರೀಮಂತ ಪ್ರದೇಶಗಳಲ್ಲಿ ಒಂದಾಗಿತ್ತು. ಅಲ್ಲಿರುವಷ್ಟು ಕೃಷಿ ಸಂಪತ್ತು ಮತ್ತು ಖನಿಜ ಸಂಪತ್ತು ಬೇರೆಲ್ಲೂ ಇರಲಿಲ್ಲ. ಓ, ಈಗ ಅರ್ಥವಾಗ್ತಿದೆ. ಯಾರು ಆ ಜಾಗವನ್ನ ನಿಯಂತ್ರಿಸ್ತಾರೋ ಅವರು ಇಡೀ ದಕ್ಷಿಣದ ಆರ್ಥಿಕತೆಯ ನಾಡಿಮಿಡಿತವನ್ನು ಹಿಡಿದುಕೊಳ್ಳುತ್ತಿದ್ದರು. ನಿಖರವಾಗಿ. ಹಾಗಾಗಿ ಇದು ಕೇವಲ ಮಣ್ಣಿನ ಮೇಲಿನ ಅಧಿಕಾರದ ಪ್ರಶ್ನೆ ಆಗಿರ್ಲಿಲ್ಲ, ಸಾಮ್ರಾಜ್ಯದ ಭವಿಷ್ಯದ ಆರ್ಥಿಕ ಭದ್ರತೆಯ ಪ್ರಶ್ನೆಯಾಗಿತ್ತು. ವಾವ್! ಮತ್ತು ಈ ಯುದ್ಧದಲ್ಲಿ ಅವರು ಆನೆ ಮತ್ತು ಕುದುರೆ ಸೇನೆಯನ್ನು ಬಳಸಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. ಹೌದು, ಈ ವಿಜಯ ಕೇವಲ ಭೂಮಿಯ ಮೇಲಿನ ಹಿಡಿತವಾಗಿರ್ಲಿಲ್ಲ, ಇದು ದಕ್ಷಿಣ ಭಾರತದೆಲ್ಲೆಡೆ ಕೃಷ್ಣದೇವರಾಯರ ಹೆಸರನ್ನು ಮತ್ತು ಶೌರ್ಯವನ್ನು ಶಾಶ್ವತವಾಗಿ ಸ್ಥಾಪಿಸಿದ ಘಟನೆಯಾಗಿತ್ತು. ನಿಜ. ಆದರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ನನ್ನನ್ನು ತುಂಬಾ ಕಾಡುತ್ತಿದೆ. ಏನದು? ನೋಡಿ, ಯುದ್ಧದಲ್ಲಿ ಗೆಲ್ಲುವುದು ಒಂದು ಸಾಧನೆ. ಆದರೆ ನಿರಂತರವಾಗಿ ಯುದ್ಧಗಳನ್ನು ಮಾಡ್ತಿದ್ರೆ ಎಷ್ಟೇ ಸಂಪತ್ತು ಸಿಕ್ಕರೂ ಕೊನೆಗೊಂದು ದಿನ ಯಾವುದೇ ರಾಜ್ಯದ ಖಜಾನೆ ಖಾಲಿಯಾಗ್ತದೆ, ಆರ್ಥಿಕತೆ ಪಾತಾಳಕ್ಕೆ ತಳ್ಳಲ್ಪಡುತ್ತದೆ ಅನ್ನೋದು ನಮಗೆ ಗೊತ್ತಿರುವ ಸಾಮಾನ್ಯ ಇತಿಹಾಸ ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಆದರೆ ವಿಜಯನಗರದಲ್ಲಿ ಮಾತ್ರ ಈ ಲೆಕ್ಕಾಚಾರ ಸಂಪೂರ್ಣವಾಗಿ ಉಲ್ಟಾ ಆಯಿತು. ಯುದ್ಧಗಳ ಜೊತೆಗೆ ಆರ್ಥಿಕತೆ ಕೂಡ ಹಿಂದೆಂದೂ ಕಾಣದ ರೀತಿಯಲ್ಲಿ ಪ್ರಗತಿ ಹೊಂದಿತು. ಈ ಮ್ಯಾಜಿಕ್ ಹೇಗೆ ಸಾಧ್ಯ ಆಯಿತು? ಇದೇ ನಾವು ಮೊದಲೇ ಮಾತನಾಡಿದ ಆ ತಂತ್ರಗಾರಿಕೆ. ಕೃಷ್ಣದೇವರಾಯರು ಕೇವಲ ಯೋಧರಾಗಿರಲಿಲ್ಲ, ಅವರು ಜನರ ನಾಯಕರಾಗಿದ್ದರು. ಅಂದ್ರೆ ಆಡಳಿತಾತ್ಮಕವಾಗಿ ಅವರು ತುಂಬಾ ಬುದ್ಧಿವಂತರಾಗಿದ್ರು. ಖಂಡಿತ. ಅವರನ್ನ ನಾವು ಇಂದಿನ ಒಬ್ಬ ಸ್ಮಾರ್ಟ್ ವೆಂಚರ್ ಕ್ಯಾಪಿಟಲಿಸ್ಟ್ಗೆ ಹೋಲಿಸಬಹುದು. ಯುದ್ಧದಲ್ಲಿ ಗೆದ್ದ ಸಂಪತ್ತನ್ನು ಅವರು ಕೇವಲ ಅರಮನೆಯ ಭಂಡಾರದಲ್ಲಿ ಕೂಡಿಟ್ಟು ಸಂಭ್ರಮಿಸಲಿಲ್ಲ. ಮತ್ತೆ ಆ ಸಂಪತ್ತನ್ನು ಏನ್ ಮಾಡಿದ್ರು? ಆ ಸಂಪತ್ತನ್ನು ತಕ್ಷಣವೇ ಕೃಷಿ ಮತ್ತು ಮೂಲಸೌಕರ್ಯಗಳಿಗೆ ಹೂಡಿಕೆ ಮಾಡಿದ್ರು. ರೈತರಿಗಾಗಿ ಕೆರೆಗಳು ಮತ್ತು ಕಾಲುವೆಗಳ ಮೂಲಕ ಅತ್ಯುತ್ತಮ ನೀರಾವರಿ ವ್ಯವಸ್ಥೆ ನಿರ್ಮಿಸಿದರು. ಓಹ್, ಅಂದ್ರೆ ನದಿಗಳಿಗೆ ಅಡ್ಡಲಾಗಿ ಬೃಹತ್ ಕಟ್ಟೆಗಳನ್ನು ನಿರ್ಮಿಸಿ ಒಣಭೂಮಿಗಳಿಗೆ ನೀರು ಹರಿಸಿದ್ರು. ಹೌದು, ವ್ಯವಸ್ಥಿತ ನೀರಾವರಿಯಿಂದಾಗಿ ಕೃಷಿ ಉತ್ಪಾದನೆ ಹಲವು ಪಟ್ಟು ಹೆಚ್ಚಾಯಿತು. ಒಂದು ನಿಮಿಷ. ಅಂದರೆ ಯುದ್ಧದ ಲೂಟಿಯಿಂದ ಬಂದ ಹಣದಿಂದ ಕೃಷಿ ಅಭಿವೃದ್ಧಿಯಾಯಿತು. ಕೃಷಿ ಅಭಿವೃದ್ಧಿಯಿಂದ ರೈತರ ಬದುಕು ಹಸನಾಗುವುದರ ಜೊತೆಗೆ ರಾಜ್ಯಕ್ಕೆ ಬರುವ ತೆರಿಗೆಯ ಪ್ರಮಾಣದಲ್ಲಿ ಭಾರೀ ಏರಿಕೆ ಆಯಿತು. ಹೌದು, ಖಂಡಿತ. ಮತ್ತು ಆ ಹೆಚ್ಚುವರಿ ತೆರಿಗೆಯಿಂದ ಮತ್ತೆ ಸೇನೆಯನ್ನ ಬಲಪಡಿಸುವುದು. ಇದೊಂದು ಅದ್ಭುತವಾದ ಎಕನಾಮಿಕ್ ಲೂಪ್ ಅಲ್ವೇ? ನಿಖರವಾಗಿ ಹೇಳಿದ್ರಿ. ಕೇವಲ ಗಡಿಯ ಆಚೆಗಿನ ಶತ್ರುಗಳನ್ನು ಸೋಲಿಸುವುದಷ್ಟೇ ಅಲ್ಲ, ಗಡಿಯ ಒಳಗಿನ ಪ್ರಜೆಗಳ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುವುದು ನಿಜವಾದ ರಾಜಕಾರಣ. ನಿಜ. ಮತ್ತು ಇದರ ಜೊತೆಗೆ ವ್ಯಾಪಾರದ ವೈಭವದ ಬಗ್ಗೆಯೂ ನಮ್ಮ ಮೂಲಗಳು ಸಾಕಷ್ಟು ಮಾಹಿತಿ ನೀಡ್ತವೆ ಅಲ್ವಾ? ಹೌದು, ವ್ಯಾಪಾರದ ಮಗ್ಗಳನ್ನು ನಾವು ನೋಡಲೇಬೇಕು. ಆರ್ಥಿಕತೆ ಕೇವಲ ಕೃಷಿಯಿಂದ ಮಾತ್ರ ಬಲಗೊಳ್ಳುವುದಿಲ್ಲ, ಅದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದ ಬೆಂಬಲವೂ ಬೇಕು. ಖಂಡಿತ. ವಿಜಯನಗರದ ಮಾರುಕಟ್ಟೆಗಳು ಕೇವಲ ಸ್ಥಳೀಯ ವ್ಯಾಪಾರಿಗಳಿಗೆ ಸೀಮಿತವಾಗಿರಲಿಲ್ಲ ಅಂತ ಓದಿದ್ದೆ. ಹೌದು, ವಿದೇಶಿ ವ್ಯಾಪಾರಿಗಳು ಅಂದ್ರೆ ಪೋರ್ಚುಗೀಸರು, ಅರಬ್ಬರು ನಿರ್ಭಯವಾಗಿ ಅಲ್ಲಿಗೆ ಬಂದು ವ್ಯಾಪಾರ ಮಾಡ್ತಿದ್ರು. ಅರೇಬಿಯಾದಿಂದ ಅತ್ಯುತ್ತಮ ತಳಿಯ ಕುದುರೆಗಳನ್ನು ತರಿಸಿಕೊಳ್ಳುವುದು, ಇಲ್ಲಿನ ಚಿನ್ನ, ಮುತ್ತು ಮತ್ತು ಅಮೂಲ್ಯ ವಸ್ತುಗಳನ್ನು ಜಗತ್ತಿನ ಮೂಲೆ ಮೂಲೆಗೆ ರಫ್ತು ಮಾಡುವುದು, ಇದು ನಿಜಕ್ಕೂ ಅದ್ಭುತ. ಹೌದು, ಇದು ಸಾಧ್ಯವಾಗಿದ್ದು ಅವರು ವ್ಯಾಪಾರಿಗಳಿಗೆ ನೀಡಿದ್ದ ಸಂಪೂರ್ಣ ಭದ್ರತೆಯಿಂದಾಗಿ. ಮಾರುಕಟ್ಟೆಯಲ್ಲಿ ಶಾಂತಿ ಮತ್ತು ಭದ್ರತೆ ಇದ್ದರಷ್ಟೇ ವಿದೇಶಿ ಬಂಡವಾಳ ಹರಿದು ಬರ್ತದೆ ಎಂಬ ಆಧುನಿಕ ಅರ್ಥಶಾಸ್ತ್ರದ ಪಾಠವನ್ನು ಅವರು ಅಂದೇ ಅರಿತಿದ್ದರು. ಹಾಗಾದ್ರೆ ಇದರ ಅರ್ಥವೇನು? ಇದರ ಅರ್ಥ ವಿಜಯನಗರ ಕೇವಲ ಯುದ್ಧ ಶಕ್ತಿಯಾಗಿ ಉಳಿಯಲಿಲ್ಲ. ಈ ಆರ್ಥಿಕ ಭದ್ರತೆ ಮತ್ತು ಶಾಂತಿಯೇ ಅಲ್ಲಿ ಬೃಹತ್ ಸಾಂಸ್ಕೃತಿಕ ಕ್ರಾಂತಿಗೆ ನಾಂದಿ ಹಾಡಿತು ಅಲ್ವಾ? ಹೌದು, ಹೊಟ್ಟೆ ತುಂಬಿದಾಗ ಮಾತ್ರ ಕಲೆ ಸಾಹಿತ್ಯದ ಬಗ್ಗೆ ಯೋಚಿಸಲು ಸಾಧ್ಯ.
ನಿಜ. ಒಮ್ಮೆ ಯೋಚಿಸಿ ನೋಡಿ, ಯುದ್ಧ ಭೂಮಿಯಲ್ಲಿ ಅಷ್ಟೊಂದು ಕ್ರೂರವಾಗಿ ಹೋರಾಡುತ್ತಿದ್ದ ಅದೇ ರಾಜ ಅರಮನೆಗೆ ಬಂದಾಗ ಪಂಡಿತರ ಕವಿಗಳ ನಡುವೆ ಕೂತು ಕಾವ್ಯ ಚರ್ಚೆ ಮಾಡ್ತಿದ್ದ ಎಂದ್ರೆ ನಂಬಲು ಅಸಾಧ್ಯ ಅನಿಸುತ್ತದೆ. ಇದೊಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಒಬ್ಬ ಮಹಾನ್ ಸೇನಾನಿ ಸ್ವತಃ ಒಬ್ಬ ಶ್ರೇಷ್ಠ ಸಾಹಿತ್ಯನಾಗಿರಲು ಸಾಧ್ಯವೇ? ಹೌದು. ವಿಜಯನಗರ ಕೇವಲ ಒಂದು ಮಿಲಿಟರಿ ಶಕ್ತಿಯಾಗಿ ಉಳಿಯದೆ ಅದೊಂದು ಬೃಹದ್ ಜ್ಞಾನ ಶಕ್ತಿಯಾಗಿ ರೂಪುಗೊಂಡಿತು. ಖಂಡಿತ. ಅಲ್ಲಿ ಕೇವಲ ಒಂದು ಭಾಷೆಗೆ ಮನ್ನಣೆ ಇರಲಿಲ್ಲ. ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳೆಲ್ಲಕ್ಕೂ ಸಮಾನ ಪ್ರೋತ್ಸಾಹ ಸಿಕ್ಕಿತು. ಹೌದು. ಕನ್ನಡ ಕವಿಗಳು ಮತ್ತು ಪಂಡಿತರಿಗೆ ಆಶ್ರಯ ನೀಡಿದ್ದರಿಂದ ಕನ್ನಡ ಸಾಹಿತ್ಯ ಉತ್ತುಂಗಕ್ಕೇರಿತು ಅಂತ ನಮ್ಮ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತವೆ. ಹೌದು. ಆ ಭಾಷಾ ಸಾಮರಸ್ಯ ಮತ್ತು ಜ್ಞಾನದ ಮೇಲಿದ್ದ ದಾಹ ಅವರನ್ನು ಇತರ ರಾಜರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತದೆ. ಮತ್ತು ಅವರು ಸ್ವತಃ ಕೃತಿ ರಚನೆ ಕೂಡ ಮಾಡಿದ್ರು ಅಲ್ವಾ? ಹೌದು. ಕೃಷ್ಣದೇವರಾಯರು ಸ್ವತಃ ಆಮುಕ್ತಮಾಲ್ಯದ ಎಂಬ ಕೃತಿಯನ್ನು ರಚಿಸಿದರು. ಈ ಕೃತಿ ಕೇವಲ ಸಾಹಿತ್ಯದ ದೃಷ್ಟಿಯಿಂದಷ್ಟೇ ಅಲ್ಲ, ರಾಜಕೀಯ ವಿಜ್ಞಾನದ ದೃಷ್ಟಿಯಿಂದಲೂ ಒಂದು ಕೈಪಿಡಿ ಇದ್ದಂತೆ. ಹೌದು. ಈ ಕೃತಿಯ ಬಗ್ಗೆ ಒಂದು ಕುತೂಹಲಕಾರಿ ಅಂಶವಿದೆ. ರಾಜನೊಬ್ಬ ತನ್ನ ಪ್ರಜೆಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವ ಸಾಮಾನ್ಯ ಉಪದೇಶಗಳ ಜೊತೆಗೆ ಆಡಳಿತದ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಅದರಲ್ಲಿ ವಿವರಿಸಲಾಗಿದೆ. ಹೌದು. ಅಂದ್ರೆ ತೆರಿಗೆಯನ್ನು ಹೇಗೆ ವಿಧಿಸಬೇಕು ಅಥವಾ ಸೇನಾಪತಿಗಳು ದಂಗೆ ಎದ್ದರೆ ಅವರನ್ನು ಹೇಗೆ ನಿಭಾಯಿಸಬೇಕು ಎಂಬುದೆಲ್ಲ ಅದರಲ್ಲಿ ಉಲ್ಲೇಖವಾಗಿದೆ. ವಾವ್! ಯುದ್ಧತಂತ್ರ, ಅರ್ಥಶಾಸ್ತ್ರ ಮತ್ತು ಕಾವ್ಯ ಇವೆಲ್ಲವೂ ಒಬ್ಬನೇ ಮನುಷ್ಯನ ತಲೆಯಲ್ಲಿ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತಿದ್ದು ಎಂಬುದು ಇಂದಿಗೂ ಒಂದು ಅಚ್ಚರಿಯೇ. ನಿಜ. ಮತ್ತು ಆ ಬಹುಮುಖಿ ಪ್ರತಿಭೆಯ ಜೊತೆಗೆ ನಾವು ವಿಜಯನಗರದ ಸಾಂಸ್ಕೃತಿಕ ಕ್ರಾಂತಿಯಲ್ಲಿ ರಾಜಮನೆತನದ ಮಹಿಳೆಯರ ಪಾತ್ರವನ್ನು ಮರೆಯುವಂತಿಲ್ಲ. ಹೌದು. ಇದನ್ನು ನಾನು ಪ್ರಸ್ತಾಪಿಸಲೇಬೇಕು ಅಂತಿದ್ದೆ. ಇತಿಹಾಸದ ಪುಟಗಳಲ್ಲಿ ಸಾಮಾನ್ಯವಾಗಿ ರಾಣಿಯರು ಕೇವಲ ಅರಮನೆಯ ಅಂತಃಪುರಕ್ಕೆ ಸೀಮಿತರಾಗಿರ್ತಾರೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ಇಲ್ಲಿ ಕಥೆ ಸಂಪೂರ್ಣವಾಗಿ ಭಿನ್ನವಾಗಿದೆ. ನಿಜ. ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತವೆ, ಅವರ ಪ್ರಮುಖ ರಾಣಿಯರಾದ ಚಿನ್ನದೇವಿ ಮತ್ತು ತಿರುಮಲದೇವಿ ಕೇವಲ ಅರಮನೆಯಲ್ಲಿ ಕೂತವರಲ್ಲ. ಹೌದು. ಅವರು ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಸಕ್ರಿಯರಾಗಿದ್ರು. ಕೇವಲ ದೇವಸ್ಥಾನಗಳನ್ನು ಕಟ್ಟಿಸುವುದು ಅಥವಾ ದಾನ ಧರ್ಮ ಮಾಡುವುದು ಮಾತ್ರ ಅಲ್ಲ. ಅಂದ್ರೆ ಭವ್ಯ ಉತ್ಸವಗಳು ಮತ್ತು ಸಭೆಗಳಲ್ಲೂ ಅವರು ಪಾಲ್ಗೊಳ್ಳುತ್ತಿದ್ರು. ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಅವರು ಬಹಳ ಪ್ರಭಾವಶಾಲಿಗಳಾಗಿದ್ರು ಅಲ್ವಾ? ಖಂಡಿತ. ಬೇರೆ ಬೇರೆ ಪ್ರಾಂತ್ಯಗಳ ಜೊತೆಗಿನ ಸಂಬಂಧಗಳನ್ನು ಬೆಸೆಯುವಲ್ಲಿ ಅವರ ಪಾತ್ರ ದೊಡ್ಡದಿತ್ತು. ರಾಜಮನೆತನದ ಮಹಿಳೆಯರು ಈ ರೀತಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಇಡೀ ಸಾಮ್ರಾಜ್ಯದ ಮಹಿಳೆಯರಿಗೆ ಅದು ಎಷ್ಟಂತ ದೊಡ್ಡ ಭರವಸೆಯನ್ನು ನೀಡಿರ್ಬೋದು ಅಲ್ವಾ? ನಿಜ. ಸಮಾಜದ ಪ್ರತಿಯೊಂದು ವರ್ಗವೂ ಪ್ರಗತಿಯಲ್ಲಿ ಭಾಗಿಯಾಗಿದ್ದ ಕಾಲವದು. ಮತ್ತು ಈ ಎಲ್ಲಾ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಗತಿಯ ಅತ್ಯಂತ ದೊಡ್ಡ ಕನ್ನಡಿಯೆಂದ್ರೆ ಹಂಪಿಯ ವಾಸ್ತುಶಿಲ್ಪ. ಆಹಾ, ಹಂಪಿ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲಿದ್ದ ಈ ಪ್ರೀತಿ ಕೇವಲ ತಾಳೆಗರಿಗಳಲ್ಲಿ ಉಳಿಯಲಿಲ್ಲ, ಬದಲಾಗಿ ಹಂಪಿಯ ಕಲ್ಲುಗಳಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿತು ಅಲ್ವಾ? ಖಂಡಿತ. ಅವರು ನಿರ್ಮಿಸಿದ ರಾಜಕೀಯ ಸಭೆಗಳ ಮಂಟಪಗಳು, ಭದ್ರ ಕೋಟೆಗಳು ಮತ್ತು ದೇವಸ್ಥಾನಗಳು ವಿಜಯನಗರದ ತಾಂತ್ರಿಕ ನೈಪುಣ್ಯತೆಯ ದೃಶ್ಯ ರೂಪಕಗಳಾಗಿದ್ವು. ಆ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡುವಾಗ ಜಗತ್ಪ್ರಸಿದ್ಧವಾದ ಆ ಸಂಗೀತ ಸ್ತಂಭಗಳ ಬಗ್ಗೆಯೇ ಒಮ್ಮೆ ಯೋಚಿಸಿ. ಕಲ್ಲಿನ ಕಂಬವನ್ನು ತಟ್ಟಿದರೆ ಸಪ್ತಸ್ವರಗಳು ಹೊರಹೊಮ್ಮುತ್ತವೆ. ಹೌದು. ಇದು ಕೇವಲ ಕಲಾಭಿರುಚಿಯಲ್ಲ, ಕಲ್ಲಿನ ಸಾಂದ್ರತೆಯನ್ನು ಅಳೆದು ವಿನ್ಯಾಸ ಮಾಡಿದ ಉನ್ನತ ಮಟ್ಟದ ಭೌಗೋಳಿಕ ಮತ್ತು ತಾಂತ್ರಿಕ ಜ್ಞಾನ ಅದು. ನಿಜ. ವಿಠ್ಠಲ ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ, ಆ ಕಲ್ಲಿನ ರಥ ಮತ್ತು ಭವ್ಯ ಗೋಪುರಗಳು ಇವೆಲ್ಲವೂ ಆ ಕಾಲದ ಇಂಜಿನಿಯರಿಂಗ್ ಅದ್ಭುತಗಳು. ಇಂದಿಗೂ ಜಗತ್ತಿನ ಜನರನ್ನು ಇವು ಆಕರ್ಷಿಸುತ್ತವೆ. ಹೌದು. ಆ ಕಲ್ಲುಗಳು ಕೇವಲ ಇತಿಹಾಸದ ಮೂಕ ಸಾಕ್ಷಿಗಳಲ್ಲ, ಅವು ಆ ಕಾಲದ ಜನರ ಬದುಕಿನ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಇಂದಿಗೂ ಪ್ರತಿಬಿಂಬಿಸುತ್ತಿವೆ. ಖಂಡಿತ. ಇದೆಲ್ಲವನ್ನೂ ಒಂದು ಚೌಕಟ್ಟಿನಲ್ಲಿ ತಂದು ನೋಡಿದಾಗ ಕೃಷ್ಣದೇವರಾಯರ ಕಾಲವನ್ನು ವಿಜಯನಗರದ ಸುವರ್ಣಯುಗ ಎಂದು ಇತಿಹಾಸಕಾರರು ಏಕೆ ಕರೆಯುತ್ತಾರೆ ಎಂಬುದು ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ನಿಜ. ಯುದ್ಧದಲ್ಲಿನ ವಿಜಯ, ಕೃಷಿ, ವ್ಯಾಪಾರ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಇವೆಲ್ಲವೂ ಒಂದೇ ಸಮಯದಲ್ಲಿ ಉತ್ತುಂಗದಲ್ಲಿದ್ದ ಕಾಲಘಟ್ಟವದು. ಹೌದು. ಜನರಿಗೆ ಸುರಕ್ಷಿತ ಮತ್ತು ಸುಖಮಯ ಜೀವನವನ್ನು ನೀಡಿದ ಒಬ್ಬ ಆದರ್ಶ ಆಡಳಿತಗಾರನ ಕಥೆಯಿದು. ಭವಿಷ್ಯದ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ಇಡೀ ನಾಗರಿಕತೆಯನ್ನು ಹೇಗೆ ಕಟ್ಟಬಹುದು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇತಿಹಾಸದಲ್ಲಿ ಸಿಗುವುದು ಕಷ್ಟ. ಮತ್ತು ಆ ಪರಂಪರೆ ಇಂದಿಗೂ ನಮ್ಮ ಜೊತೆಯಲ್ಲಿದೆ ಅಲ್ವಾ?
ಒಂದು ಸಾಮ್ರಾಜ್ಯವಾಗಿ ವಿಜಯನಗರ ಇಂದು ಭೌತಿಕವಾಗಿ ಅಸ್ತಿತ್ವದಲ್ಲಿ ಇಲ್ಲದಿರಬಹುದು, ಆದರೆ ಅವರು ಕಲೆ, ಸಾಹಿತ್ಯ ಮತ್ತು ಆಡಳಿತದ ಮೂಲಕ ಬಿಟ್ಟುಹೋದ ಪರಂಪರೆ ಎಂದಿಗೂ ಅಳಿಯುವುದಿಲ್ಲ. ಖಂಡಿತ. ನಿಮ್ಮ ಈ ಮಾತು ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ದೂಡುತ್ತದೆ. ಏನದು? ನೋಡಿ, ನಾವು ಇಂದಿನ ನಮ್ಮ ಬದುಕಿನಲ್ಲಿ ನಮ್ಮ ಈ ಆಧುನಿಕ ಗಾಜು ಮತ್ತು ಕಾಂಕ್ರೀಟ್ನಿಂದ ತುಂಬಿರುವ ಬೃಹತ್ ನಗರಗಳಲ್ಲಿ ಪ್ರತಿದಿನ ಓಡಾಡ್ತಿದ್ದೇವೆ. ಸಂಪತ್ತು, ತಂತ್ರಜ್ಞಾನ ಎಲ್ಲವೂ ನಮ್ಮ ಬಳಿ ಇದೆ. ಹೌದು. ಆದರೆ ನೂರಾರು ವರ್ಷಗಳ ನಂತರ ಭವಿಷ್ಯದ ಪೀಳಿಗೆಯೊಂದು ನಮ್ಮ ಇಂದಿನ ನಗರಗಳ ಅವಶೇಷಗಳನ್ನು ನೋಡಿದಾಗ ಹಂಪಿಯ ಕಲ್ಲುಗಳು ಹೇಳುವಂತಹ ಯಾವುದಾದರೂ ಮೌಲ್ಯಯುತವಾದ ಕಥೆಯನ್ನು ನಮ್ಮ ಈ ನಗರಗಳು ಹೇಳಬಲ್ಲವೇ? ಓಹೋ, ಇದು ನಿಜಕ್ಕೂ ಬಹಳ ಪ್ರಬಲವಾದ ಪ್ರಶ್ನೆ. ಹೌದು. ಕೃಷ್ಣದೇವರಾಯರ ಕಟ್ಟಿದ ಸಾಮ್ರಾಜ್ಯದಂತೆ ನಮ್ಮ ಆಧುನಿಕ ವ್ಯವಸ್ಥೆಯು ಕೇವಲ ಲಾಭನಷ್ಟದ ಲೆಕ್ಕಾಚಾರವನ್ನು ಮೀರಿ ಒಂದು ಶಾಶ್ವತವಾದ ಪರಂಪರೆಯನ್ನು ಸೃಷ್ಟಿಸಬಲ್ಲದೆ? ಇತಿಹಾಸದ ಪುಟಗಳನ್ನು ಮುಗುಚಿ ಹಾಕುವಾಗೆಲ್ಲ ಇಂಥ ಪ್ರಶ್ನೆಗಳು ನಮ್ಮನ್ನು ಎಚ್ಚರಿಸುತ್ತಲೇ ಇರುತ್ತವೆ. ಖಂಡಿತ. ಭೌತಿಕ ಸಾಮ್ರಾಜ್ಯದ ಆಚೆಗೂ ಬದುಕುವಂತಹ ಒಂದು ಪರಂಪರೆ ಸೃಷ್ಟಿಯಾಗ್ಬೇಕು.